ಅದರಿಂದಾಗೆ ಸಹಜವಾಗಿ ಎಲ್ಲದಕ್ಕೂ ಮೂಲಭೂತವಾಯ್ತು ಅಂತ ಅಂದ್ಕೊಂಡು ಆ ಜನರು ಭಾಳಷ್ಟು ಜನರು ಪಾಪ ತಮ್ಮ ಕಪಿಮುಷ್ಟಿಯಲ್ಲೇ ಕೆಲವು ಜನ ಈ ಅಲ್ಲಿ ಸೈನ್ಯಾಧಿಕಾರಿ ಆಗಿರ್ಬೋದು, ಅಲ್ಲಿ ಆಡಳಿತಕ್ಕೆ ಬಂದಂಥ ಜನನೂ ಆಗಿರ್ಬೋದು, ಇಸ್ಲಾಮಿ ಅಥವಾ ಇಸ್ಲಾಂ ಧರ್ಮದ ದುರುಪಯೋಗ ಮಾಡಿಕೊಂಡು ಆಡಳಿತ ಮಾಡ್ತಾ ಇದ್ದಾರೆ ಅನ್ನೋದು ಅಷ್ಟು ಸತ್ಯದ. ಅವ್ರು ನಿಜವಾಗಿಯೂ ಇಸ್ಲಾಂ ಧರ್ಮದವರ ಅನ್ನುವಷ್ಟು ಮಟ್ಟಿಗೆ ಪ್ರಶ್ನೆ ಎಬ್ಬಿಸುವಂಥದ್ದು ಅನೇಕ ಸಲ ವಿಚಾರ ಮಾಡಿದಂಥದ್ದು. ಯಾಕಂದ್ರೆ ಇಸ್ಲಾಂ ಧರ್ಮ ಶಾಂತಿ ನಪ್ಪಿಸುವಂಥ ಧರ್ಮ. ಆ ಧರ್ಮವನ್ನು ದುರುಪಯೋಗ ಮಾಡ್ಕೊಂಡಂಥವ್ರು ಆ ದೇಶದವ್ರಂತ ನಿರ್ಬಿಡೆ ಹೇಳಬೇಕಾಗಿದೆ ಇವತ್ತು. ಯಾಕೆಂದರೆ ಧರ್ಮದ ನೆಲೆಗಟ್ಟಿನಲ್ಲ ಪ್ರೀತಿ, ವಿಶ್ವಾಸ, ಆತ್ಮೀಯತೆ ಬೆಳಿಬೇಕು ವಿನಃ ಕೊಲ್ಲು, ಬಡಿ, ಹೊಡಿ, ಕಡಿ ಮಾತುಕತೆ ಮೂಲಕ ಅನೇಕ ಸಲ ಭಾರತ ಮಾತುಕತೆಗೆ ರೆಡಿಯಾಗಿದ್ದರು. ಆ ಮಾತುಕತೆಯನ್ನು ಮುರಿದು ಹೋಗುವಂಥ ಕೆಲಸಗಳನ್ನು ಅದರಲ್ಲೂ ವಾಜಪೇಯಿ ಅವ್ರ ಕಾಲದಲ್ಲಂತೂ ಪೂರ್ಣ ಪ್ರಮಾಣದಲ್ಲಿ ಪ್ರಯತ್ನ ಮಾಡಲಾಗಿತ್ತು ಅವತ್ತು. ಆದರೂ ಅವತ್ತಿನ ಸೈನ್ಯಾಧಿಕಾರಿ ಅವತ್ತು ಅಧ್ಯಕ್ಷದಂಥವ್ರು ಅದನ್ನು ಶರೀಫ್ ಅವರು ಕೆಡಿಸೇ ಬಿಟ್ಟರು ಅನ್ನೋದು ನಾವು ಇತಿಹಾಸ ನೋಡ್ತಾ ಇದ್ದೀವಿ. ಇದ್ರ ಮಾತು ಯಾಕೆ ಬಳಸ್ತಾ ಇದ್ದೀನಪ್ಪ ಅಂತಂದ್ರೆ ಈಗಾಗಲೇ 4 ಸಲ ಯುದ್ಧ ಮಾಡಿದಂಥ ಈ ಪಾಕಿಸ್ತಾನ ನಿರಂತರವಾಗಿ ಇಷ್ಟೆಲ್ಲ ಸಮಸ್ಯೆ ಫಾಲೋ ಆಗಿ ಹೋಗ್ಬಿಡ್ತಿತ್ತು ಅನ್ನೋದು. ಕಾಶ್ಮೀರ ಕುರಿತಾಗಿ ಮಾತಾಡಿ ಕಾಶ್ಮೀರಿಗಳ ಹಿತರಕ್ಷಣೆ ಇಟ್ಕೊಂಡು, ಪಾಕಿಸ್ತಾನದ ಹಿತರಕ್ಷಣೆ ಇಟ್ಕೊಂಡು, ಭಾರತದ ಹಿತರಕ್ಷಣೆ ಇಟ್ಕೊಂಡು ಅಲ್ಲಿ ಡೆವಲಪ್ಮೆಂಟ್ ನೆಲೆಗಟ್ಟಿನಲ್ಲೇ ಮಾತುಕತೆ ಮೂಲಕ ಬಗೆಹರಿಸ್ಕೊಂಡಿದ್ರೆ ಅಲ್ಲಿ ಭಯೋತ್ಪಾದನೆ ಮಾಡುವಂಥ ಕೆಲಸನ ಅಲ್ಲಿ ಬರ್ತಿರಲಿಲ್ಲ. ಭಯೋತ್ಪಾದನೆ ಅಂದರೆ ಯಾರು ಲಾಭ ಆಯಿತು? ಅವ್ರಿಗೆ ಲಾಭದನ ಇಲ್ಲ. ಭಾರತಕ್ಕೆ ತಲೆನೋವು ಸದಾ ನಿರಂತರ ಕಳೆದ 70-75 ವರ್ಷಗಳಲ್ಲಿ ನಾವು ಮ್ಯಾಕ್ಸಿಮಮ್ ರಕ್ಷಣೆಗಾಗಿ ದುಡ್ಡನ್ನು ಖರ್ಚು ಮಾಡ್ತಾಯಿದ್ದೀವಿ.